ಈಗ ಮಧ್ಯಾಹ್ನ 12:30 ಗಂಟೆಗೆ ಎಲ್ಲೋ ಹೊರಗಡೆ ಹೋಗಿದ್ದೆ. ಸೊ ಈ ಥರ ಇಡಿ ಅಧಿಕಾರಿಗಳು ಬಂದಿದ್ದಾರೆ ಅಂತ ಹೇಳಿ ತಿಳಿಸಿದ್ರು. ಸೊ ಏನು ಅಂತೇಳಿ ಬಂದು ಭೇಟಿ ಮಾಡಿ ಅವರ ಹತ್ರ ಮಾತಾಡಿದಾಗ ಅವರು ಒಂದು ಸಮನ್ಸನ್ನು ಇಶ್ಯೂ ಮಾಡಿದ್ದಾರೆ. ಸೊ ಅದು ಸಮನ್ಸು ಯಾವ ಕೇಸ್ಗೆ ಅಂತ ಸಂಬಂಧಪಟ್ಟಿದ್ದಿಲ್ಲ, ಬಟ್ ದಾಖಲೆಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಅವರು ಐಶ್ವರ್ಯ ಗೌಡಗೆ ಸಂಬಂಧಪಟ್ಟಂಥ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸು ಮತ್ತು ಅವರ ಜೊತೆ ಬೇರೆ ಬೇರೆ ವಿಚಾರಗಳನ್ನು ಅವರು ಅನೇಕ ಮಾಹಿತಿಗಳು ನಮಗೆ ಬೇಕು ಅಂತೇಳಿ ಕೇಳಿದ್ದಾರೆ. ಸೊ ಅವರು 19ನೇ ತಾರೀಕು ಹಾಜರಾಗಬೇಕು ಅಂತ ತಿಳಿಸಿದ್ದಾರೆ. 19ನೇ ತಾರೀಕು ನನಗೆ ಪೂರ್ವ ನಿಯೋಜಿತ ಕಾರ್ಯಕ್ರಮ ಇರೋದ್ರಿಂದ ನಾನು ಅವರಿಗೆ ಸೋಮವಾರ ಬರ್ತೇನೆ ಅಂತೇಳಿ ನಾನು ಈಗ ಅವ್ರಿಗೆ ಆಲ್ರೆಡಿ ಮೌಖಿಕವಾಗಿ ತಿಳಿಸಿದ್ದೇನೆ. ಅವರು ಲಿಖಿತವಾಗಿ ಕಳಿಸ್ಕೊಡಿ ಅಂತ ಹೇಳಿದ್ದಾರೆ. ಈಗ ನಾನು ಅದನ್ನು ಲಿಖಿತವಾಗಿ ಕೂಡ ಅವರಿಗೆ ಮೇಲ್ ಅವರಿಗೆ ಕಳಿಸ್ಕೊಡ್ತಾ ಇದ್ದೇನೆ. ವಿಚಾರ ಏನು ಅಂತ ಹೋದ್ಮೇಲೆ ಗೊತ್ತಾಗುತ್ತೆ. ನನ್ನ ಹತ್ರ ಯಾವ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸು ಯಾರ ಜೊತೆನೂ ಇಲ್ಲ. ಸೊ ಅವ್ರು ಏನು ಕೇಳ್ತಾರೆ ಅದನ್ನ ನೋಡ್ಬೇಕಾಗತ್ತೆ ನಾವು. ಸೊ ಯಾವ ರೀತಿಯಾಗಿ ಅವರು ನನಗೆ ನೋಟಿಸನ್ನು ಕೊಟ್ಟಿದ್ದಾರೆ ಅನ್ನೋದನ್ನ ಅವ್ರ ಹತ್ರ ಹೋದಾಗ ಅವ್ರು ಏನು ಪ್ರಶ್ನೆಗಳನ್ನು ಕೇಳ್ತಾರೆ, ಸೊ ಅದನ್ನ ಗಮನಿಸಿ ಆಮೇಲೆ ನಾನು ತಮಗೆ ಮಾಹಿತಿಯನ್ನು ಕೊಡಲಿಕ್ಕೆ ಸಾಧ್ಯ. ಈಗ ಹಣಕಾಸಿನ ವ್ಯವಹಾರ ಆಗಲಿ ಬೇರೆ ಯಾವುದೇ ವಿಚಾರಗಳು ನನ್ನ ಮುಂದೆ ಇಲ್ಲ. ನಾನು ಅವರು ಕರೆದಂಥ 2 ಕಾರ್ಯಕ್ರಮಗಳಿಗೆ ನನ್ನ ಕ್ಷೇತ್ರದವರಾಗಿದ್ದರಿಂದ 2 ಕಾರ್ಯಕ್ರಮಗಳಿಗೆ ನಾನು ಭೇಟಿ ಮಾಡಿದ್ದು ಬಿಟ್ರೆ ಬೇರೆ ಯಾವುದೇ ಥರದ ವ್ಯವಹಾರಗಳು ಇಲ್ಲದೆ ಇರೋದ್ರಿಂದ ಸೊ ಅದನ್ನ ಸಂಬಂಧಪಟ್ಟಂತ ಅಧಿಕಾರಿಗಳಿಗೂ ಕೂಡ ಈ ವಿಚಾರಗಳನ್ನು ತಿಳಿಸ್ತೇನೆ. ಸೊ ನೋಡೋಣ ಏನ್ ಮಾಡ್ತಾರೆ. ನಾನು ನನ್ನ ಗಮನಕ್ಕೆ ಬಂದಾದ ಮೇಲೆ ನಾನು ಕೂಡ ಪೊಲೀಸ್ ಕಮಿಷನರ್ ಅವರಿಗೆ ದೂರನ್ನ ಕೂಡ ನಾನು ಈ ತರ ನನ್ನ ಹೆಸರನ್ನ ದುರ್ಬಳಕೆ ಮಾಡಿಕೊಂಡು ನನಗೆ ಸಂಬಂಧ ಇಲ್ಲದೆ ಇದ್ದವರು ನನ್ನ ತಂಗಿ ಅಂತೇಳಿ ಮಾಡ್ತಾ ಇದ್ದಾರೆ, ಹೆಸರು ಹೇಳ್ಕೊಂಡು ಹಣ ದುರ್ಬಳಕೆ ಮಾಡಿದ್ದಾರೆ, ಬೇರೆ ಬೇರೆ ಕಡೆ ಹೆಸರು ಬಳಕೆ ಮಾಡಿಕೊಂಡು ಅಂತೇಳಿ ವಿಚಾರ ಗೊತ್ತಾಗಿದೆ. ಇದ್ರ ಬಗ್ಗೆ ಸಮಗ್ರವಾಗಿ ತನಿಖೆ ಆಗಬೇಕು ಅಂತೇಳಿ ನಾನು ಪೊಲೀಸ್ ಕಮಿಷನರ್ ಅವರಿಗೆ ನಾನು ಮನವಿ ಮಾಡಿ ಪತ್ರನೂ ಕೂಡ ಬರೆದಿದ್ದೆ. ಸೊ ಈ ಮಧ್ಯದಲ್ಲಿ ಪೊಲೀಸ್ ಕೇಸ್ಗಳು ಆಯಿತು, ಬೇರೆ ಬೇರೆ ಕೇಸ್ಗಳು ಸಾಕಷ್ಟು ಕೇಸ್ಗಳಾಗಿ ಆಗಿರೋದ್ರಿಂದ ಅದು ತನಿಖೆ ಹಂತದಲ್ಲಿ ಇರಬೇಕು ಅಂತ ಕಾಣಿಸ್ತದೆ. ತದನಂತರದಲ್ಲಿ ನನಗೆ ಯಾವುದೇ ಮಾಹಿತಿ ಇಲ್ಲ. ಗೊತ್ತಿಲ್ಲ ಉದ್ದೇಶ ಏನು ಅಂತ. ನೋಟಿಸ್ ಕೊಟ್ಟಿದ್ದಾರೆ, ನೋಟಿಸ್ ಇಸ್ಕೊಂಡಿದೀವಿ. ಇಡಿ ಏನು ಹೊಸದಲ್ವಲ್ಲ, ಇಡಿ ಏನು ಹೊಸದಲ್ವಲ್ಲ. ನೋಡ್ರಿ, ಇಡಿ ಅವರು ಏನ್ ಕೇಳ್ತಾರೆ ಅಂತ ನನಗೆ ಮಾಹಿತಿ ಇಲ್ಲ. ಅವರು ಕೇಳಿರ್ತ ಡಾಕ್ಯುಮೆಂಟೇಶನ್ ಒಂದು 7-8 ಡಾಕ್ಯುಮೆಂಟೇಶನ್ ಬೇಕು ಅಂತ ಕೇಳಿದ್ದಾರೆ. ಸೊ ನನಗೆ ಯಾವುದೇ ವ್ಯಾವಹಾರಿಕವಾದಂತ ಸಂಬಂಧ ಇಲ್ಲ. ನನ್ನ ಎಲ್ಲ ಹಣಕಾಸಿನ ವ್ಯವಹಾರ ಆಗಲಿ ಬೇರೆ ಏನೇ ವ್ಯವಹಾರಗಳಿದ್ರು ಎಲ್ಲನೂ ಕೂಡ ಸಾರ್ವಜನಿಕವಾಗಿ ಎಲ್ಲರೂ ಕೂಡ ತಿಳಿಸಿದ್ದೇನೆ. ಸೊ ಇದು ಏನ್ ಕೇಳಿದ್ದಾರೆ ಅಸಂಬದ್ಧವಾಗಿದೆ. ಸೊ ಅವ್ರೇನು ಅವರಿಗೆ ಮಾಹಿತಿ ಯಾರ್ಯಾರು ಏನೇನು ಕೊಟ್ಟಿದ್ದಾರೋ ನನಗೆ ಗೊತ್ತಿಲ್ಲ. ಅದನ್ನ ತದನಂತರ ನಾನು ಚರ್ಚೆ ಮಾಡಿ ಅವ್ರ ಹತ್ರ ವಿಚಾರ ಮಾಡಿ ಅವ್ರೇನ್ ಪ್ರಶ್ನೆಗಳನ್ನ ಕೇಳ್ತಾರೆ, ಅವ್ರೇನ್ ಮಾಡ್ತಾರೆ ಅದಕ್ಕೆ ಉತ್ತರ ಕೊಟ್ಟು ನಾನು ಬರೋನಿದ್ದೇನೆ. ಥ್ಯಾಂಕ್ ಯು. ಬಹುಶಃ ಅವರು ಯಾಕೆ ವಿಳಂಬ ಮಾಡಿದ್ದಾರೆ ಅಂತಕ್ಕಂಥದ್ದು ನನಗೆ ಕೇಂದ್ರ ಸರ್ಕಾರ ಸೆನ್ಸಸ್ ಮಾಡಬೇಕಾಗಿರ್ತಕ್ಕಂಥದ್ದು 2011ರಲ್ಲೇ ಮಾಡಿರೋದು, 21ರಲ್ಲಿ ಮಾಡಬೇಕಾಗಿತ್ತು. ಕೋವಿಡ್ ಇದರಿಂದ ಮಾಡಲಿಲ್ಲ. ಮತ್ತೆ ತಡ ಮಾಡ್ತಾ ಇರೋದನ್ನು ನೋಡಿದ್ರೆ ಎಲ್ಲೋ ಒಂದು ಕಡೆ
ರಾಜಕೀಯವಾದ ಕಾರಣಗಳನ್ನ ಇಟ್ಕೊಂಡು ಅವರು ತಡ ಮಾಡ್ತಾ ಇದ್ದಾರೆ ಅನ್ನೋದು ಒಂದು. ಎರಡನೇದು, ಸೊ ಈ ವಿಚಾರಗಳನ್ನ ಚುನಾವಣೆಯಲ್ಲಿ ಬಳಸ್ಕೊಳ್ಳಿಕ್ಕೆ, ಸಮೀಕ್ಷೆಗಳನ್ನ ಚುನಾವಣೆಯಲ್ಲಿ ಬಳಸ್ಕೊಳ್ಳಿಕ್ಕೆ ಒಂದು ಚಿಂತನೆಯನ್ನ ಮಾಡಿರ್ಬೋದು ಅಂತಕ್ಕಂಥದ್ದು. ಅಷ್ಟಕ್ಕೆ ಒಳ್ಳೇದಾಗೋ ದೃಷ್ಟಿನಲ್ಲಿ ಮಾಡಿದಂತ ಒಂದು ಸಮೀಕ್ಷೆ ಇದಾಗ್ತದಾ ಇಲ್ವಾ ಅನ್ನೋದು ನನಗೆ ಗೊತ್ತಿಲ್ಲ. ಯಾಕಂತಂದ್ರೆ ಈಗ ಮಾಡ್ಬೇಕಾಗಿತ್ತು, ಮಾಡಿತ್ತು ಅಂತಂದ್ರೆ 33% ವುಮನ್ ರಿಸರ್ವೇಶನ್ ಕೊಡ್ಲಿಕ್ಕೆ ಅವಕಾಶ ಇತ್ತು. ಇದು ವಿಳಂಬ ಮಾಡ್ತಾ ಇರೋದು ನೋಡಿದ್ರೆ ಅವರಿಗೆ 33% ವುಮನ್ ರಿಸರ್ವೇಶನ್ ಬಿಲ್ ಅನ್ನ ಏನ್ ಪಾಸ್ ಮಾಡಿದೆ ಲೋಕಸಭೆನಲ್ಲಿ, ನಾವಿದ್ದಾಗ ಪಾಸ್ ಆಯ್ತು, ಅದನ್ನ ಮಾಡ್ಲಿಕ್ಕೆ ಅವರಿಗೆ ಇಷ್ಟ ಇಲ್ಲ. ಅದಕ್ಕೋಸ್ಕರ ಅವರು ಇದನ್ನ ತಳ್ಳಿಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅಂತ ಕಾಣಿಸ್ತದೆ. ಅದೇ ಅವ್ರ ಒಟ್ಟಾರೆ ಚಿಂತನೆಗಳೇ ಮುಂದೂಡಿಕೆ. ಅದು ಒಂದು ಪಾರ್ಟ್ ಆಗಿರ್ತದೆ ಅಂತ ಕಾಣಿಸ್ತದೆ. ಫುಲ್ ಮೇನ್ ಅಜೆಂಡಾ ಅದರೊಳಗಡೆ ಏನು ಸೆನ್ಸಸ್ ಮಾಡ್ತಾರೆ ಅದರೊಳಗಡೆ ಒಂದು ಫೈನಾನ್ಷಿಯಲ್ ಸ್ಟೇಟಸ್ ತಿಳ್ಕೊಳ್ಳುವಂಥದ್ದು ಮತ್ತು ಕ್ಯಾಶ್ ತಿಳ್ಕೊಳ್ಳುವಂಥದ್ದು ಒಂದು ಪಾರ್ಟ್ ಆಗಿರ್ತದೆ. ಸೊ ಇವತ್ತು ನಮ್ಮ ಸರ್ಕಾರ ಈಗಾಗಲೇ ತೀರ್ಮಾನ ಮಾಡಿದೆ, ಜಾತಿ ಸಮೀಕ್ಷೆಯನ್ನ ಮರು ಸಮೀಕ್ಷೆಯನ್ನ ಮಾಡಲಿಕ್ಕೆ ಈಗಾಗಲೇ ಸಿದ್ಧತೆಗಳನ್ನ ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿರೋದ್ರಿಂದ ನಮ್ದು ಬಹುಶಃ ಆಗಸ್ಟ್ ಸೆಪ್ಟೆಂಬರ್ ಒಳಗಡೆ ನಮ್ದು ಹೊರಬೀಳೋ ಸಾಧ್ಯತೆಗಳಿದೆ. ಅಲ್ಲ, ಎಲ್ರಿಗೂ ಕೂಡ ಮುಕ್ತವಾದಂತ ಅವಕಾಶ. ನಾಳೆ ದಿನ ಯಾರ್ಯಾರು ಹೋರಾಟ ಮಾಡಿದ್ರು, ಯಾರ್ಯಾರು ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು, ಎಲ್ಲರೂ ಕೂಡ ಇದು ನಾವು ಕೂಡ ಕೇಳಿದ್ವಿ, ಒಂದು ಅಬ್ಜೆಕ್ಷನ್ಸ್ ಕಾಲ್ ಮಾಡಿ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಎಲ್ರಿಗೂ ಕೂಡ ಅವಕಾಶ ಇದೆ. ಸೊ ಇದು ಈ ವರ್ಷದಲ್ಲೇನೆ ಇನ್ನು 6 ತಿಂಗಳ ಒಳಗಡೆನೆ ಇದನ್ನ ಸಂಪೂರ್ಣವಾಗಿ ಜನರಿಗೆ ಸಿಗೋದ್ರಿಂದ ಅದರಲ್ಲೇನು ಚರ್ಚೆ ಜಾಸ್ತಿ ಆಗೋದಿಲ್ಲ ಅಂತ ಕಾಣಿಸ್ತದೆ. ವ್ಯಾಪಕವಾದಂಥ ಪ್ರಚಾರ ಮತ್ತು ಎಲ್ಲ ಸಂಘಟನೆಗಳನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವಂಥದ್ದು ಅವ್ರಿಗೂ ಕೂಡ ಜವಾಬ್ದಾರಿ ಇದೆ. ಅವ್ರು ಬರೀ ಹೋರಾಟ ಮಾಡೋದು ಒಂದೇ ಅಲ್ಲ, ಇವಾಗ ಅವರು ಕೂಡ ನಿಂತು ಇದನ್ನ ಸಂಪೂರ್ಣವಾಗಿ ಯಶಸ್ವಿ ಮಾಡಬೇಕು. ಅವರವರ ಅಭಿಪ್ರಾಯಗಳನ್ನು ಮುಕ್ತವಾಗಿ ತಿಳಿಸ್ಲಿಕ್ಕೆ ಜನರಿಗೆ ಅವರು ಕರೆಯನ್ನು ಕೊಡಬೇಕಾಗ್ತದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.